ಹಾಯ್ ಫ್ರೆಂಡ್ಸ್, ಎಲ್ಲರೂ ಗುಡ್ ಮಾರ್ನಿಂಗ್ ರೀ. ಬೆಳಗ್ಗೆ ಎದ್ದು ನಮ್ಮ ವರ್ಷಿನ ಗಮ ಗಮ ಅನಿಸ್ಬಿಟ್ಟಾಳ್ರಿ ಮನೆ ಎಲ್ಲ. ಏನು ಮಾಡ್ಯಾಳ ಆಕಿ? ಟೇಸ್ಟ್ ಐತಿ. ಏನು ಹಾಕಿದ್ದು ಅದಕ್ಕೆ? ಹಾಂ, ಹೌದನ? ಮತ್ತೇನು ಟೇಸ್ಟ್ ಆಗೈತೆ ಅನ್ನಕತ್ತ ಆಕಿ. ಆಕಿ ಕೈಯಲ್ಲಿ ಮ್ಯಾಜಿಕ್ ಹಾಕ್ಯಾನ. ಆಕಿ ಕಲಸು ಮತ್ತೆ ಏನಾತ? ಆಕಿ ಮಕ್ಕ ನೋಡಿದ್ರೆ ಮಾಡಂಗೆ ಕಾಣಿಸಂಗಿಲ್ಲ. ಆಕಿ ನೋಡ್ತಿದ್ವಿ ಸಾನಿಯ ನೀನು ಎಲ್ಲ ಮಾಡ್ತಾಳೆ ಆಕಿ. ಶಾನೆ ಅದಾಳ ಮರ್ಷಿ. ನಮ್ಮ ಮರ್ಷಿ ಮೆಹಂದಿ ಹಚ್ಕೊಂಡದ್ದು ನೋಡ್ರಿಪ್ಪ ನಿನ್ನೆ. ನನಗೆ ನಿನ್ನೆ ಆರಾಮನ ಅನಿಸ್ತಿಲ್ಲ. ರಾತ್ರಿ ಮನ್ಕೊಂಬಿಟ್ರೆ ನಾನು ಜಲ್ದಿನ ಊಟನೂ ಮಾಡಲಿಲ್ಲ ನಾನು, ಹಂಗೆ ಮನ್ಕೊಂಬಿಟ್ಟಿದ್ದೆ. ಆಕಿ ರಾತ್ರಿ ಇದು ಮೆಹಂದಿ ತೊಗೊಂಡಾಳ್ರಿ. ಮಸ್ತಾಗಿತ್ತು. ನಾವು ಸಿಂಪಲ್ ಐತಲ್ಲ ಇದು. ಇದು ಚಂದ ಐತಿ. ಇದನ್ನ ಇಲ್ಲಿ ತೊಗೋಬೇಕಿತ್ತು. ಇದು ಬ್ಯಾಕ್ ಹ್ಯಾಂಡ್. ಇದು ಹೌದಾ? ಬ್ಯಾಕ್ ಹ್ಯಾಂಡ್ ಡಿಸೈನ್. ಹಾಂ ಹಾಂ. ಪರೀಕ್ಷೆ ಯಾವಾಗ ಅದರ್ವ? 23. ಹ್ಞೂ, ಮಾರ್ಚ್ 18ಕ್ಕೆ ಅದಾವ ನಾವು. ಹೋ ಓದ್ಕೊರಿ ಕರೆಕ್ಟಿಗೆ. ನೀವು ಉಣ್ಣಲ್ಲ ಈಗ? ಅಯ್ಯ, ಊಟ ಮಾಡಿ ಮತ್ತೆ ಈಗ ಉಣ್ಣಾಗ್ತಾಳೆ ಇನ್ನು. ಕಟ್ಕೊಂಡೇನು ಡಬ್ಬಿ? 2 ಡಬ್ಬಿ ಕಡೆ ಹೊಂಟು ಬಿಡ್ತಾಳ್ರಿ ಈಕಿ. ಚಾ ಕುಡಿಯತ್ತ ಮಮ್ಮಿ? ಚಾ ಕುಡಿಯಕತ್ತಮ್ಮ. ಬ್ಯಾಂಕಿಗೆ ಹೋಗ್ಬೇಕಾ? ಸಂಗಿಂದ ಇದು ಅದಕ್ಕೆ ಬ್ಯಾಂಕಿನ ಹೆಸರು ಚೇಂಜ್ ಆಗಿತ್ತಲ್ಲವ ಅದು. ಮೊದ್ಲು ಕರ್ನಾಟಕ ವಿಕಾಸ ಬ್ಯಾಂಕ್ ಏನಾಯ್ತದ, ಈ ಕರ್ನಾಟಕ ವಿಕಾಸ ಬ್ಯಾಂಕ್ ಏನಾಗೈತಿ ಈಗ. ಹೌದು, ಅದು ನಮ್ಮ ಚೆಕ್ಕಿನ ಮ್ಯಾಗ ಹಂಗಾಯ್ದವು ಹೆಸರದ. ಹಾಗಾಗಿ ಅದನ್ನ ಚೇಂಜ್ ಮಾಡ್ಸದೈತಿ. ಪ್ರತಿನಿಧಿ 1-2 ಹೋಗ್ಬೇಕಾ? ಪ್ರತಿನಿಧಿ 2 ಅಲ್ಲೇ ಸೈ ಮಾಡಿ ಕೊಟ್ಟು ಕಳ್ಸಿರಿ ನಿನ್ನೆ. ಆರಾಮ ಅವ್ರದ್ದು. ಅಲ್ಲೇ ಮಕ್ಕೊಂಡಲ್ಲೇ ಸೈ ಮಾಡಿ ತೊಗೊಂಡೋಗ್ರಿ ಅಂತ ಕೊಟ್ಟು ಕಳ್ಸಿದ್ರೆ. ನಮ್ದು ಹಂಗಲ್ಲ, ನಮ್ದು ಹೋಗ್ಬೇಕೀಗ ಕ್ರಾಸಿಗೆ, ನಾವು ಓಡ್ಬೇಕೀಗ. ಅದಕ್ಕೆ ಅರ್ಶಿಯ ಒಗ್ಗರಣೆ ಮಾಡಿದ್ಲಲ್ಲ, ಒಂದು ಸ್ವಲ್ಪ ಉಂಡು ನಾನು ಬರ್ತೀನಿ ತಡಿ. ಚಾ ಕುಡಿದು ಬೇಡ ಮನೆ ಕೆಲಸ ಮುಗಿಸ್ಕೊಂಡು ಬಂದು ಸ್ವಚ್ಛ ಮಾಡೋಣಂತ. ಅದಲ್ಲ ಅದು ಇದು ನೋಡಲ್ಲ ರೀಪ, ಎಲ್ಲ ಮೆತ್ತಬೇಕು ನೋಡೋಣ. ಬಳ ಅನ್ನಕೈತಿ ಗಾಡಿ ಒಳಗೆ. ಏನು ದಮ್ಮ ಇಲ್ಲ. ನಮ್ಗಂತೂ ಇಷ್ಟು ಹೆದರಿಕೆ ಬರತೈತ್ರಿಪ್ಪ ಈ ಮನೆ ಸಂಬಂಧ. ನಮ್ಗೆ ಯಾವಾಗ ಆತಾಗ ಎಲ್ಲಾರ ಒಂದು ದೇವ್ರು ನಮ್ಗೆ ಇದು ಮಾಡ್ತಾನಪ್ಪ ಅನ್ನಂಗೆ ಆಗ್ಬಿಟ್ಟೈತಿ. ನಾವು ಅದಕ್ಕೆ ಮನೆ ಚೇಂಜ್ ಮಾಡ್ಬೇಕಂತ ಐತ್ರಿ ತಲೆ ಒಳಗೆ. ನೋಡೋಣ ಯಾವಾಗ ಆಕೈತೆ. ಪೂರ ರೀ ಎಲ್ಲಿ ಬೇಕು ಅಲ್ಲೇ ಬಿರಿ ಬಿಟ್ಟವ್ರಿ. ಮ್ಯಾಲಂತೂ ನೋಡುವಂಗಿಲ್ಲ. ಎಷ್ಟು ಮೆತ್ತು. ಇಲ್ಲಿ ಒಂದು ಕಡೆ ಮೆತ್ತಿದ್ವಿಲ್ಲ ರೀ, ಅದು ಬಿಡ್ತೈತಿ. ಮತ್ತೊಂದು ಕಡೆ ರೀ ಅಲ್ಲಿ ಮೆತ್ರಿ, ಅಲ್ಲಿ ಬಿಡತ್ತಿ. ಮತ್ತೊಂದು ಕಡೆ ರೀ ಒಳಗೆ ಅವು ಮಣ್ಣಿನ ಗಾಡಿ ಅವು ಇದು ತಂಪು ಏರ್ಬಿಟ್ಟವು ನೋಡ್ರಿ. ಪೂರ ತಂಪೇರಿ ನಮ್ಮ ಕದ ಮ್ಯಾಲೆ ಹತ್ತಿವಲ್ಲ ರೀಪ, ಅದಂತೂ ಇವ ಪೂರ ಉದ್ರಾಕತ್ ಬಿಡೈತೆ. ಬಳ 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 ಅಂತಂದು ಅದು ಇದನ್ನ ಇದು ಹಿಂಗೆ ಬಗ್ಬಿಟ್ಟೈತೆ ನೋಡೋದು. ಮತ್ತು ಕೆಳಗೆಲ್ಲ ಮಣ್ಣು ಸೌಕೊಂತ ಹೋತಂದ್ರೆ ಎಲ್ಲ ಕಡೆ ಇದು ಆಗಿದ್ದು ಮಮ್ಮಿ. ಅಲ್ಲ ಒಳಗಂಕರ ಕಂಬ ನೋಡ್ಬೇಕು. ಹೌದು, ಇದ್ರ ಕಡೆ ಖುರಾನ್ ಇಡ್ತೇವಲ್ಲಿ. ಈಗ ನಮಗೆ ಸ್ವಚ್ಛ ಮಾಡ್ಬೇಕಂದ್ರೆ ಕುತ್ತಿಗೆ ಬರೋದೈತೆ ನೋಡ್ರಿಪ್ಪ. ಅದು ಏನು ಮಾಡ್ಬೇಕು? ಮತ್ತು ದೊಡ್ಡ ಹಬ್ಬ ರೀ, ಅದಕ್ಕೆ ಸ್ವಚ್ಛ ಮಾಡ್ಬೇಕ್ರೆ ಮಾಡ್ತೀವ್ರಿಪ್ಪ. ಒಂದು ಸ್ವಲ್ಪ ಬ್ಯಾಂಕಿಗೆ ಹೋಗ್ಬರ್ತೀನಿ ರೀ. ಬ್ಯಾಂಕಿಗೆ ಹೋಗ್ಬಿಡ್ತೀನಿ. ಅಲ್ಲಿ ಮಟ್ಟ ಈಗ ಒಂದಿಟ್ಟು ಅಡುಗೆ ಮಾಡ್ಕೊಲಿ. ಬಂದ ತಕ್ಷಣ ನಾನು ಈಗ ರೆಡಿ ಆದರೆ ಬ್ಯಾಂಕಿಗೆ ಹೋಗಕ್ಕೆ. ನಮ್ಮ ಭಯ್ಯ ಫೋನ್ ಹಚ್ಚಿದ್ದಾರೆ. ನಾನು ಮತ್ತು ಅವು ಸಿಕ್ಕಾಚಿಲ್ ಒಯ್ಬೇಕಂತಂದ್ರೆ ಒಯ್ಬೇಕು ಆ ಸಂಗೀನು ಅಂದ್ರೆ. ಮತ್ತು ನಮ್ಮ ಅಪ್ಪನೂ ಬೇಕಂತ್ರಿ. ಮತ್ತು ಬೇರೆ ಚೆಕ್ಕಿಗೂ ಏನೋ ಅರ್ಜಿ ಕೊಡ್ಬೇಕಂತ್ರಿ. ಮತ್ತು ಅಪ್ಪ ಫೋನ್ ಹಚ್ಚಿದೆ, ಬರ್ತೀನಿ ತೊಗೊಳ್ರಿ ಅಂದ್ರೆ. ಅವ್ರ ಗಾಡಿ ಇಟ್ಕೊಂಡು ಬಂದ್ಬಿಡ್ತಾರೆ. ನಾನು ನಡ್ಕೊತ ಹೋಗ್ತೀನಿ. ಹಂಗಾಗಿ ನಾವು ಹೋಗೋಣ. ಪಾಯ್ ತೊಗೊಬರ್ಲ ರೀ ಪನ್. ಬಂದಿದ್ರಿಪ್ಪ ನಾವು ಬ್ಯಾಂಕಿಗೆ. ಮನೆಗೆ ಹೋಗಕತ್ತೀರಿ ಈಗ. ಬರ್ರಿ ಅಪ್ಪ ಮನೆಗೆ ಹೋಗಂಬರ್ರಿ. ಮಾಮಿ ಅದ ಅಲ್ಲ, ಅಲ್ಲೆಲ್ಲಾರು ನಾಷ್ಟ ಮಾಡಿ ಹೋಗ್ರಿ. ಯಾಕೆ ಬೈತೀರಿ? ನೀವು ನಾಷ್ಟ ಮಾಡಿರಿ. ನಾಷ್ಟ ಮಾಡಿಲ್ಲ ಅಂತೀರಿ. ಮನೆಗಾರ ಬಂದ್ರೆ ಅಲ್ಲಿ ನಾಷ್ಟ ಮಾಡ್ರೆ ಬರ್ತಿದ್ರಿ ಏನ್ರ? ಏನು ತೊಗೊಂತೀರಿ ಅಪ್ಪ ಇಲ್ಲಿ ಬೇಕ್ರಿ ಒಳಗ್ರಿ? ಗದ್ಲರ ಐತಿ. ಹೋಯ್ ಬಂದ್ಬಿಡ್ರಿ. ಮತ್ತೇನು ಮಾಡ್ತೀರಿ? ಹೋಗ್ಲಾರ ನಮ್ಮ ಮನೆಗೆ ರೀ? ಹಾಂ ಹೋಗ್ತೀನಿ ತೋರಿ. ಬಂದಿವ್ರಿಪ್ಪ. ನಾನು ಬ್ಯಾಂಕಿಗೆ ಹೋಗಿ ಬಂದು ನಾನು ನೀರು ಕುಡಿದು ಮುಟ್ಟ ನಮ್ಮ ಅಪ್ಪಾರು ಬಂದ್ರಿ. ಆರಿಪ್ಪ ಏನು ಮಾಡತ್ತಿದ್ದಿ ಮನೀನ? ಏನು ಮಾಡತ್ತಿದ್ದಿ? ಉಳ್ಳಾಗಡ್ಡಿ ಸಾರು. ಇಲ್ಲ, ನಾನು ಸ್ವಲ್ಪ ಕಾಫಿ ಮಾಡಕ್ಕೆ ಇಟ್ಟೀನಿ ರೀ. ಕಾಫಿ ಕುಡಿದು ಅಂದರೆ ವಿಡಿಯೋ ಮಾಡಿದ್ರಿ ಸೀರೆದು. ಭಾಳ ದಿನ ಆಗೈತೆ ರೀ ಸೀರೆ ವಿಡಿಯೋನ ಮಾಡಿದ್ದಿಲ್ಲ ನಾವು. ಹಂಗಾಗಿ ಸೀರೆ ವಿಡಿಯೋ ಮಾಡಿದ್ದು. ಮಿನಿ ಕಿಚನ್ ಒಳಗೆ ಸಕ್ಕು ಮಿನಿ ಕಿಚನ್ ಒಳಗೆ ಬರೋದು ನೋಡ್ರಿ. ಅದು ಯಾರಾದರೂ ಹೊಸ್ದಾಗಿ ನೋಡಿದ್ರೆ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಆ ಚಾನಲ್ಲು ನಮ್ದು. ಅದೇ ರೀ ಇಲ್ಲದ ನೋಡ್ರಿ ಸೀರೆದು. ನಮ್ಮ ಕಡೆ ಎಷ್ಟು ಸಾರಿ ಅದಾವೆ ಎಲ್ಲ ಕೂಡ ಅದ್ರೊಳಗೆ ನೀಟಾಗಿ ಕ್ಲೀನಾಗಿ ತೋರಿಸಿ ನೋಡಿರಿ. ಬೇಕಂತ ಹೇಳಿದ್ರೆ ವಾಟ್ಸಪ್ ಕೊಟ್ಟಿರ್ತೀವಿ. ವಾಟ್ಸಪ್ ನಂಬರ್ ಕೊಟ್ಟಿರ್ತೀವಿ, ಮೆಸೇಜ್ ಮಾಡಿರಿ. ತಿಂದ್ರಮ್ಮ ಇಡ್ಲಿ ರೀ? ನಮ್ಮ ಅಪ್ಪ ಇಡ್ಲಿ ತೊಗೊಂಬಂದಿದ್ರಿ. ತಿಂದ್ರಮ್ಮ. ನೀನು ತಿನ್ಬಾರ್ವ ಅಂದ್ರೆ ನಾನು ಒಲ್ಲೆ ಮಂದಿ. ಅನ್ನ ಉಂಡಿದ್ನಲ್ಲ ನಾವು, ಒಗ್ಗರಣೆ ಅನ್ನ, ಅದಕ್ಕೊಲ್ಲೆ ಅಂತ ಹೇಳಿದೆ. ಈ ಕಾಫಿ ಕುಡಿತೀರಿ ಇಬ್ಬರು ಕೂಡ.
ಇದು ನೋಡ್ರಿ ಒಂದು ಬುಟ್ಟಿ ಸಿಮೆಂಟ್ ಕಲಿಸ್ಬೇಕನ್ರಿ ಈಗ ನಮ್ಗೆ. ನೋಡ್ರಿ ಹೆಂಗೆ ಆಗ್ಬಿಟ್ಟಿದೆಲ್ಲ, ಏನೇನು ಉಳಿದಿಲ್ಲ ರೀ ಗಾಡಿ ಒಳಗೆ. ಹಂಗೆ ಆಗ್ಬಿಟ್ಟವ್ರಿ ಇವು. ಈಗ ಇವನ್ನೆಲ್ಲ ಧೂಳು ದುಮ್ಸಾ ಮೆದ್ದವ್ರಿ ಇವು ಎಲ್ಲ ಧೂಳು ಜಾಡಿಸಿ. ಪೇಂಟ್ ಏನು ಇದಾಗಿಲ್ಲ ರೀ. ಮತ್ತು ಈಗ ಪೇಂಟ್ ಮಾಡ್ಬೇಕಂತಂದ್ರೆ ಮತ್ತೊಂದು 20,000 ರೂಪಾಯಿ ಖರ್ಚ್ರಿಪ್ಪ. ಈಗ ಅದ್ರದ್ದು ತಂಟೆಕನ ಹೋಗಲ್ಲ ರೀ ನಾನು. ಅದೇ ಬೇಕಾಯ್ತು ರೀ ಪೇಂಟ್ ಹಚ್ಚೋದು. ನೋಡೋಣಂತ್ರಿ ಮುಂದೆ. ಈಗೇನು ಬೇಡ, ಈಗ ಹಚ್ಚಿರಿ ಅಂತಂದ್ರೆ ನಮ್ಮ ಮನೆಯವ್ರು ಮತ್ತು ಇದು ಮಾಡಂಗಿಲ್ಲ ರೀ ಅವರು. ಅದಕ್ಕೆ ಏನು ಮಾಡ್ತೀನಪ್ಪ ಅಂದ್ರೆ ಇವನ್ನೆಲ್ಲ ತೆಗೆದು, ಭಾಳ ಏನು ಇದಾಗಿಲ್ಲ ರೀ, ಅಷ್ಟು ಸ್ವಲ್ಪ ತೆಗೆದು ಧೂಳ ಜಾಡಿಸಿ ಇಟ್ಬಿಡ್ತೀನಿ ರೀ. ತೊಳೆವು ಇವೆಲ್ಲ ತೊಳೆಯಕ್ಕೆ ಇಡ್ತೀನಿ ರೀ. ಸ್ವಲ್ಪ ಬೇಕೈತೆ ಅಂತಂದು ನೀವು ಇಲ್ಲಿ ಕಾಟಿಲ್ರಿ, ಇಲ್ಲ ಅಂತಂದ್ರೆ ಇವೆಲ್ಲ ಮಣಿ ಗಿಣಿ ಎಲ್ಲ ನೋಡಂಗಿರ್ತದಿಲ್ಲ ರೀ. ನಮ್ಮ ಆ ಕಾರ್ಯ ದೊಕ್ಕದು ರೀ. ಇಲ್ಲಿದೊಂದು ಕಾಟಿಲ್ಲ. ಈಗ ಇದನ್ನು ಒಂದು ಕ್ಲೀನ್ ಮಾಡ್ಬೇಕ್ರಿ. ಈಗ ಕ್ಲೀನ್ ಮಾಡಿ ಮತ್ತು ನಾವು ಅಮ್ಮರು ಇದು ಸೀರೆ ರಂಜಾನ್ ಹಬ್ಬದೊಳಗೆ ಸ್ವಲ್ಪ ಸೀರೆ ಅಂತಾರಂತ್ರಿ ಅಮ್ಮ. ಹಂಗಾಗಿ ತೊಗೊಂಬರಕ್ಕೆ ಹೋಗೋಣ ಅನ್ನಕತ್ತಾರ ರೀ. ಹ್ಞೂ ಅಂತೀವಿ. ಅಷ್ಟು ಮಟ ಅಂದ್ರೆ ಇದನ್ನ ಸ್ವಲ್ಪ ಸ್ವಚ್ಛ ಮಾಡೋ ಮಟ ಅಂದ್ರೆ ಟೈಮ್ ಆಕೈತಿ ಏನೋ. ಅಯ್ಯ ನಮ್ದು ಇದು ನಿಂತೈತ್ರಿ. ಇದು ಹೌದು, ಅಲ್ಲಿ 1 ಗಂಟೆ ಹಾಕಿ ಬಂದೈತಿ. ನಾ ಈಗ ನೋಡಿ ಬಂದೀನಿ. ಒಳಗಿಂದ ಇದು ನಿಂತೈತಿ ಗಡಿಯಾರ ರೀ. ಹ್ಞೂ ರೀ, 12 ಗಂಟೆ ಆಗೈತ್ರಿ ಈಗ ಅಲ್ಲಿ. ಇಲ್ಲಿ 1 ತಾಸು ಆತು. ಹೆಂಗೆ ಮಾಡೋಣ ಹೋಗೋಣ ಹುಬ್ಳಿಗೆ ರೀ? ನೀವು ಹೇಳ್ದಂಗೆ ರೀ. ಮತ್ತು ಸೀರೆ ತೊಗೋಬೇಕಂದ್ರಲ್ರಿ ಅದಕ್ಕೆ. ಪ್ಯಾಕೆಟ್ ಹಾಕಿ ಕೊಡಾಕ್ರಿ. ಏ ಬೇಡಮ್ಮ, ಪ್ಯಾಕೆಟ್ ಹಾಕಿ ಕೊಡ್ಬೇಕಮ್ಮ. ಕೊಡಾರಿಗೆ ರೀ ಕೊಟ್ಟದ್ದು ಗೊತ್ತಾಗಬಾರ್ದಮ್ಮ. ನಮ್ಮ ನೋಡ್ರಿಪ್ಪ ಎಷ್ಟು ಸೀರೆ ಅದ ನೋಡ್ರಿ. ಇನ್ನೇನು ಭಾಳ ಇಲ್ಲ ರೀ. ಓದು ಇವತ್ತು ವಿಡಿಯೋ ಮಾಡಿ ಹಾಕ್ತಾ ಹೋಡ್ರಿ ಕ್ಯಾರಿಫರಿ. ಯಾರಿಗಾದ್ರೂ ಬೇಕಂತ ಹೇಳಿದ್ರೆ ಹೇಳ್ರಿ. ಇಲ್ಲಿ ಆರಿಪ ಅಂದ್ರೆ ಆರಿಪ ತೆಗಿಯಾಕತ್ಲ ರೀ. ಹ್ಞೂ ಹತ್ತಕ್ಕಾಗಂಗಿಲ್ಲ ನನಗೆ. ನೀವು ಸಣ್ಣರಾಗಿನ ಹತ್ತುವಲ್ರಿ ಇಳಿವಲ್ರಿ. ನಾನು ರೀ ಹೆಂಗೆ ಮಾಡಲಿ ಹೇಳ. ಹಾಂ ಅಲ್ಲ, ಕತ್ರಿ ತೊಂಬರಕ್ಕೆ ಹೇಳಿದ್ದು. ಇಲ್ಲೇ ಅಡುಗೆ ಮನೆ ಐತಿ. ಹಾಂ ಅದು ಕಟ್ ಮಾಡ್ಕೊತ ಇರ್ಬೇಕಾರಿಪ್ಪ. ಕತ್ರಿನ ಹಂಗೆ ಇಡಂಗಿಲ್ಲ, ಅವು ಜಾಮ್ ಆಕವು. ನೀ ಎಲ್ಲಿ ವರ್ಷಕ್ಕೊಂದು ಹೊಲ್ಯಾಕಿ ಮನೇನ ಅದು ಕತ್ರಿ ಹಂಗೆ ಇಟ್ಬಿಟ್ರಿ ಏನಾಗ್ಬೇಕವು. ಈಗ ಅವನ್ನ ಇದನ್ನು ಮಾಡೋಕೆ ಕಟ್ಟಾಕ ಅಮ್ಮ ಕಡೆ ಕೊಟ್ಟಿನಿ ಈಗ ಅವನು ಕತ್ರಿನ. ಏನು ಧೂಳಾಗಿಲ್ಲಲ್ಲ ಜಾಸ್ತಿ? ಇಲ್ಲ. ಹಾಂ ಅಷ್ಟೇ ಜಾಡ್ಗೊಡೋದವ. ನೋಡ್ರಿ ನಮ್ಮನೆ ಹೆಂಗೆ ನೋಡ್ರಿ. ಏನು ತರಿಸ್ತೆ ನೋಡ್ರಿ. ಕಂಬ ನೋಡ್ರಿ ಅವನ್ನ. ಇಲ್ಲಿ ನೋಡಿಲಿ ಇದಂಕರ ಒಳಗೆ ಪಳ್ಳಾಗೈತನ ಅದಿಲ್ಲ. ನೋಡ್ರಿ ಎಷ್ಟು ಮುಟ್ಟದ್ರೊಳಗೆ ಅಂದ್ರೆ ಹಿಂಗೆ ಬರಂಗದವ್ರಿಪ್ಪ ಮನೆ. ಮೈ ಮೇಲೆ ಬೀಳಂಗಾಗಿದವ್ರಿ. ಬಿಡು ಹೋಲ್ ಬಿಡ ಇವ. ನಾನು ಪೇಪರ್ ಹತ್ತಿಕ್ಕಿ ಸುಮ್ಮಿರಾರಿಪ್ಪ. ಪೇಪರ್ ಇಟ್ಟಿಟ್ಟು ಹತ್ತಿಕ್ಕಿ ಅವಾಗ ಸಿಮೆಂಟ್ ತುಂಬ್ತಿದ್ದೆ ರೀಪ್ಪ. ಇದಕ್ಕೆ ಈಗೇನು ತುಂಬಿಸ್ಕೊಳಂಗಿಲ್ಲ ನೋಡ್ರಿ. ಅದೇ ಪೇಪರ್ ಇಟ್ಟಿಟ್ಟು ಅಂತಿದ್ನಿಲ್ಲ ರೀ. ಅದೇ ಪೇಪರ್ ತೊಗೊಂಡಲ್ಲಾರಿಪ್ಪ. ಹಂಗೆ ಪೇಪರ್ ಹತ್ತಿಕ್ಕಿಟ್ಟು ಸುಳಿ ಮಾಡಿಟ್ಟು ಮ್ಯಾಲೆ ಸಿಮೆಂಟ್ ಹಾಕ್ತಿದ್ದೆ ನಾನು. ಇದೆಷ್ಟು ಬೀಳ್ತೈತಿ ಇದು? ಹೋಲ್ ಬಿಡು, ಯಾಕೆ ಇದು ಆಗೋಲ್ಲ ಬಿಡು. ಸುಮ್ಕೊಂಡ್ರೆ ಹೋಗ್ಲ ಕಡೆ ಬಿಡ. ಹೇಳಾಕತ್ತಿಲ್ಲ ನೋಡೋಣ ಅಂತ ಬಿಡು. ಮತ್ತೊಂದು ಮನೇನ ನೋಡೋಕೆ ಈಗ ಜಲ್ದಿ. ಈಗ 1 ತಿಂಗಳು ಅಷ್ಟು ಟೈಮ್ ಆಯ್ತು. ಆಯ್ತು ನಿನ್ನ ಬಾ ಎರ್ಕಿಂದ ಆಗಲಿ. ಯಾರು ಬೇಡ ಅಂತಾರೆ. ರಂಜಾನ್ ಮುಗಿದ್ರೊಳಗೆ ದುವಾ ಮಾಡು. ನಾನು ಡೈಲಿ ಅದ ಮಾಡತ್ತಿದ್ದ ಅದೊಂದು. ಆಗತ್ತೆ ಮಕ್ಳದ್ದು ದುವಾ ಜಲ್ದಿ ಆಮೇಲೆ ಆಗತ್ತಂತ. ಕಸ್ಮರಿ ಕೊಡ್ಲೇವ? ನಾನು ಹತ್ಲೆ ನೋಡಾಕ ಹೆಂಗಯ್ಯೋ ತೊಳೆದು ಕಟ್ಟಿಟ್ಬಿಡೋಕ. ಏನಪ್ಪ ಮಮ್ಮಿ ಅದು? ಅವತ್ತು ನಾ ಬೇಡ ಅನ್ನಕತ್ತೀನಿ ಅಮ್ಮಗೆ. ಈಗ ಯಾಕೆ ಜರ್ಮನ್ ಚಲೋ ಬರೋಲ್ಲಮ್ಮ. ಅದು ಹೆಂಗೆ ಕಾಣಕತ್ತಾವು ಬೇಡ ಅಂದನ ತೊಗೊಂಡ್ರ ಅಮ್ಮ. ನೋಡಿಲ್ಲ ಹೆಂಗಾಗೈತಿ ಜರ್ಮನ್? ಹೌದು, ಅದೇ ಅದಕ್ಕೂ ಉಪಯೋಗಿಸಿಲ್ಲ. ಮತ್ತು ನಾವು ಇದನ್ನು ಏನೇನು ಮಾಡಿಲ್ಲ ಅದ್ರೊಳಗೆ. ಹಿಂಗೆ ಕಟ್ಟಿಟ್ಬಿಡು. ಅದಕ್ಕೆ ಕಟ್ಟಿಟ್ಬಿಡ್ತೀವಿ ಇದಕ್ಕೆ. ಹಾಂ ರೀ, ಅವ್ರು 2 ಓದೋದು ನೋಡಿ ಅಮ್ಮಗೆ ತಗೊಳಕ್ಕೆ ಮನಸ್ಸಾಗ್ಬಿಟ್ಟು ಕಟ್ಬಿಡ್ಲೇನ. ಮ್ಯಾಗ ಇಟ್ಟು ಕಟ್ಟದು ಇದು ಒಂದು. ಈಗ ಎಷ್ಟು ಕಟ್ಬಿಡು ಅಂತಾರೆ.
ಇದೊಂದು ಸ್ವಚ್ಛ ಮಾಡೋಣ ಈಗ. ಇದೊಂದು ಸ್ವಚ್ಛ ಮಾಡೋ ಮಟ್ಟ ಅಂದ್ರೆ ಟೈಮ್ ಆಕೈತೆ. ಅವ್ರು ಕರ್ಕೊಂಡು ಹೋಗ್ಬಿಡ್ತು ನಮ್ಮ ಹುಬ್ಳಿ. ನೀನು ಬಾ ಹೋಗ. ನೀನು ಏನು ಮಾಡ್ತೀವಿ ಮನೆ ಕೂತ್ಕೊಂಡು ಹೋಗ್ಬೇಕು. ಒಬ್ಬಾಕಲ್ಲಿ ಕೂತ್ಕೊಂಡು ನಿಮ್ಮ ಜೊತೆ ಬರಲ್ಲ. ನಾವೇನು ಮಾಡ್ತೀವಿ ನೀನು ಇವೆಲ್ಲ ಕಟ್ಬೇಕ್ರಿ ಇವಾಗ. ಇದು ಡಬ್ರಿ ಕೊಡ್ತೇನೆ ದೊಡ್ಡದು ದೊಡ್ಡದಾಗ ಕಟ್ ಈಗ ಮೊದಲು ಇವು ಕಟ್ರೆ ಇವು ನಿಂದ ಐತಲ್ಲ ಇದು ಕಟ್ಟಿದ್ದು ಮೊದಲು. ಅವ್ನು ಧೂಳ ಜಾಡಿಸ್ತೀನಿ ಹಂಗೆ ಅವ್ನು ಕಟ್ಟೋದು ಬೇಡ. ಚಲೋ ಇನ್ನೂ ಕಟ್ಟಿ ನಾನು ಅವಕ್ಕೆ ಹಿಂಗೆ ಧೂಳು ತುಂಬ್ಸಂಡು ಬಿದ್ದು ಚಲೋ ಚಲೋ ಅರಿವಿ. ಇದನ್ನ ನೋಡಲಿ ದೊಡ್ಡ ದೊಡ್ಡ ಡಬ್ರಿಗೆ ಹಾಕಿಬಿಡ. ಹಾಕಲ್ಲಿ ಡಬ್ಬ ಹಾಕಿಬಿಡೋಣ ಅಂತಲ್ಲ ಏನಾಗ ಈಗ ಹಂಗೆ ಕೆಳಗೆ ಇಡೋದು ಬೇಡ ಅವನ್ನ. ನಿಂದ ಐತೆ ನಾವು ಕೊಡಿಲಿ. ಅಲ್ಲಿ ಯಾರಿಪ್ಪ ಧೂಳ ಜಾಡ್ಸಕತ್ರಿ ಮಣಿ ಮ್ಯಾಗಿಂದ ಬಿಡ. ಮಾತು ಅಲ್ಲಿಂದ ಕಿತ್ತಿಟ್ಟಿನಿ ಹಿಂದ್ಲಿಂದ ತೊಗೊಂಡು ತಿವಿತಾವ್ರಿ ಅವ್ನ ಗಾಡಿನ. ಸುಮ್ಮನೆ ಅಷ್ಟ ಧೂಳ ಜಾಡ್ಸ ಅಂತ ಹೇಳಕತ್ತೀನಿ. ಮುಡ್ದ್ರ ಮೈ ಮೇಲೆ ಇದ್ದಂಗೆ ಅದಾವಂತಂದು ಅದು ಹಂಗೆ ನೀನು ಮತ್ತೆ ಸಿಮೆಂಟ್ ಹಾಕಿ ತುಂಬ ಮತ್ತು ಹಂಗೆ ಹಾಕೈತೆ ತಗೋದು. ಅಲ್ಲಿ ಸೋರೈತಲ್ಲ ಅದು ಮಳೆ ಬಂದು ಸರ್ತ್ಕೊಂಡ್ ಸೋರದ ಅದು. ಹಾಂ ಅಲ್ಲಿ ಅದು ಸೋರೋದು. ಆಸಿಫ ಏನು ಮಾಡತ್ತೀವಿ? ಆಪ ಹೆಂಗೆ ಮಾಡಕತ್ತ ಕೆಲಸ ಅಂತಂದು ಅರಿಬಿ ತಗದು ಅರಿಬಿ ಹಾಳು ಜೋತ್ ಹೋಯ್ತೇನ ಅದು ಏನೈತೇನೋ ಇವ ಯಾರಿಗೆ ಗೊತ್ತು. ಅದನ್ನ ಜಗ್ಬೇಕ ನೀ ಹಿಡಿದು ನೀನು ಅವಾಗ ಇದು ಹಾಳೆ ಬಡ್ದಿದ್ರು ತಗೋ ಇಲ್ಲಿ ಹಿಂಗೆ. ಹೌದಾ ಮಳೆ ಬಡ್ದಿದ್ರಲ್ಲಿ ಹಾಳೆ ಹಾಕಿ ಹಾಕಿ ಯಾರಿಪ ಇಲ್ಲಿ ಅಲ್ಲಿ ಇಲ್ಲಿ ಮನೆ ಮಾಡಾಕತ್ವಲ್ಲ ಕಿತ್ತು ಹೋಗೋದಿವ ಅವನ್ನ. ಆಮೇಲೆ ಒಂದು ಕಡೆಯಿಂದ ನೀಟಾಗಿ ಇಡುವಂತ ಬಂದ್ಬಿಡಾರಿಪ್ಪ. ಆ ಕಡೆಯಿಂದ ಈ ಕಡೆ ಮಠ ಅವನು ಪೂರ ಹಿಂಗೋಗಿ ಬಜ್ಮಡಿ ದೊಡ್ಡದು ಇವೊಂದು ಕಾಲ ಇದ್ದದ್ದು ಹೋಗ್ಬಿಟ್ಟು ಅಂದ್ರೆ ಮತ್ತೆ ಆಗಿನ ತೆಗಿಯಕ್ಕೆ ಚಲೋ ಆಕವು. ನೋಡ್ರಿ ನಮ್ಮ ಮಾರಿಪ ಕೇಳಕತ್ತ ಏನು ಮಮ್ಮಿ ಇಷ್ಟು ಗಂಟು ಕಟ್ಬಿಟ್ಟಿಲ್ಲ ಅಂತಂದು. ಬಂಗಾರದ ಗಂಟು ಒಯ್ಯುವ ಅಂತ ಹೇಳಿ ಬಂಗಾರದ ಗಂಟು ಒಯ್ಯುವ ಅಂತಂದು. ಹ್ಞೂ ಇವ ನಾವೇನು ಕಡಿಮೆ ಇದೆಯೋನ? ಹೌದಿಲ್ರಿ ಸೌಕರ್ ಆಗಲ್ಲ ನಾವು ಅಂತ. ನಾವು ಯಾರು ಕಡಿಮೆ ಇಲ್ಲ ಅಂತ ನಂಗಿರ್ಬೇಕಾರಿಪ್ಪ. ನಾವು ಯಾರು ಕಡಿಮೆ ಇಲ್ಲ ಅಂತ ನಂಗಿರ್ಬೇಕು. ಇದಕ್ಕೊಂದು ಕಟ್ಬೇಕಾಯ್ತಿಲ್ಲ ನರಿಬಿ. ಇದ್ರಾಗ ಏನಿಲ್ಲ ನಾವು. ಇದು ನಮ್ಮಮ್ಮನ ತತ್ತಿ ಡಬ್ಬಿರಿದು ತತ್ತಿ ಇಡೋದ್ರಿ. ಜವಾರಿ ತತ್ತಿ ಮಾಡಿದ್ರಂತ್ರಿ ಅವಾಗ. ಅವದಿನ ಇಡೋದು ಇದು ನೋಡ್ರಿ ಇದು ಕ್ಯಾನ್ ಕೊಡ ಪಟ ಪಟ ಏನೇನು ಇಲ್ಲಿ ಬಲ್ಲಿ ನೋಡ್ರಿ ನಮ್ಮಮ್ಮ 2 ತೊಗೊಂಬಿಟ್ಟಾರಿ. ಒಂದು ನಮ್ಮ ಬಾಬಾರ್ದನ ಇದ್ದಲ್ಲ ಅಲ್ಲಿ ಇಸ್ಕೊಂಬಂದಿವನ. ಒಂದು ನಾವು ತೊಗೊಂಬಂದಿದ್ದು. ಇಲ್ಲಿ ಬಲಿ ರೀ. ಇವಾಗ ಇಲ್ಲಿ ಇಲ್ಲವಾ ನಮ್ಮ ಬೇಕೆಲ್ಲ ಓಡಿಸ್ತೀರಿ ಇಲ್ಲಿನ. ಒಂದು ಧೂಳ ಜಾಡ್ಸಂತಾರಿವ ಇಲ್ಲ ಕಿನಾರೆ ಇಟ್ಬಿಡು ಕಡೆಗೆ ಇಟ್ಬಿಡು. ಇದಕ್ಕೆ ಹೋಯ್ತೀನಿ ಅದನ್ನು ಎದಕ್ಕೆ ಬಾಂಡೆದ ಅಂಗಡಿಗೆ ಮಾಡಿಸ್ಕೊಂಬರ್ಬೇಕು ಅದನ್ನು. ಆಮೇಲೆ ಇವೆಲ್ಲ ಹಾಕೋ ನೋಡ್ರಿ ಸಾಮಾನು ಹಾಕಿ ಒಂದು ಕುಕ್ಕರ್ ತೊಗೊಂಬರ್ಬೇಕಂತ ಅನ್ಕೊಳಕತ್ತೀನಿ ರೀ. ನೋಡೋಣ ಏನಾಕತ್ತೇನು ರೀ. ನೋಡ್ರಿ ಅದು ತುಂಬಿತ್ತು ನೋಡೋದು ಅರಿಪ ಏನು ಅದು ಇದು ಗುಂಡು ತುಂಬಿತ್ತದು ನೋಡಿ ಹೆಂಗೆ ಖಾಲಿ ಖಾಲಿ ಮಾಡಿ. ಇದನ್ನೊಂದು ಖಾಲಿ ಮಾಡಿದ್ವು ಅಷ್ಟು. ಇವು ಹಾಕವ ಇವು ಮುಂದಿದ್ದು ಅಷ್ಟೇ ಇಲ್ಲಿ ಇವು ಚೆಲ್ಲವ ನೋಡವು ಎಲ್ಲ ಕೂಡ. ಮತ್ತೇನು ಮಾಡ್ತೀವಿ ಮಮ್ಮಿ? ಇದೊಂದಿಟ್ಟು ಜಾಡ್ಸು ಅಂದ್ರೆ ಸಾಕಾತ್ ಅಂತ ತುರ್ಗಂಡಿ ಅಲ್ಲಿ ನೋಡಿ. ಇಲ್ಲಿ ಇದು ಇದು ಕಂಬನ ಈ ಕಂಬನ ಹೋಗೈತಿ. ಇದು ಪಳ್ ಪಳ್ ಪಳ ಅನ್ನಕೈತಿ. ಅದು ಹೋಗೈತಿ. ಇವೆಲ್ಲ ಸ್ವಲ್ಪ ಈ ಕಡೆ ಇಟ್ಬಿಡ್ತೀನಿ ರೀ. ಧೂಪ ಇವು ಇಟ್ಬಿಡ. ಅದು ಮ್ಯಾಲೆ ಇದ್ರ ಮೇಲೆ ಅಂಕರ್ ನೋಡಂಗಿಲ್ಲ. ಅಲ್ಲಿ ಮ್ಯಾಲೆ ಇಟ್ಟಂಗೆಲ್ಲ ಒಳಗ ಬಿದ್ದಂಗ ಅವು. ಐತೇನ್ರಿ ಎಣ್ಣೆ? ಐತಿ ಡೇಲಿ ಬಿಡಾತೀನಿ ಮಿಷನಿಗೆ. ಇಲ್ಲಿ ನೋಡ್ರಿಪ್ಪ ಎಲ್ಲ ಈಗ ಧೂಳ ಜಾಡಿಸಿ ಎಲ್ಲ ಅಷ್ಟು ಮೇಲೆ ಎತ್ತಿಬಿಟ್ರಿ. ಅವನು ಎತ್ತಿಬಿಟ್ಟು ಕಸ ಹೊಡ್ಕೊಟ್ಟೆ ಅರಿಪಾಗ. ಅರಿಪ ನೆಲ ತೊಳ್ಯಾಕತ್ತೀರಿ ಅದನ್ನು ಸ್ವಚ್ಛ ಒರೆಸೋರು. ಅವ ನಾವು ಹೋಗಿ ಬರಲೇ ಒಬ್ಬರಿಗೆ. ಹ್ಞೂ ಜಲ್ದಿ ಬರೀತು. ಇವತ್ತು ಹುಬ್ಳಿಗೆ ಹೋಗ್ಬೇಕಂದ್ರೆ ಹೋಗಬೇಕಾರೆ ನಾವು ಈಗ ಅವತ್ತು ಬಿಡಂಗಿಲ್ಲ ರೀ. ಅದು ನಮ್ಮ ಅಮ್ಮನ ಡೈಲಾಗ್ ರೀ. ಅಮ್ಮನ ಡೈಲಾಗ್ ರೀ ಅದು. ಹೋಗ್ಬೇಕಂದ್ರೆ ಹೋಗ್ಬೇಕಂತಾರೆ ಅದು. ನಾನು ಇನ್ನೊಬ್ರು ಕಾಕೋಗಿ ನೋಡ್ರಿ ರಿಕ್ಷಾ ಬಂತೇನ ಬಂದಾರನ್ ರಿಕ್ಷಾದವ್ರಿ? ಅಯ್ಯೋ ಆಟೋ ಬಂದಬಿಟ್ರೆ ಅಲ್ಲಿ ಫೋನ್ ಹಚ್ಬಿಟ್ಟಾರ ಅಮ್ಮ ಆಟೋದವ್ರಿಗೆ. ಹ್ಞೂ ರೀ ಮಯೂರ ಏನಂದ್ರಲ್ಲ ಮಯೂರ ಕಾಣ್ಸಕತ್ತಿಲ್ರಿಪ್ಪ.
ಮಯೂರ್ ಐತಲ್ರಿ ಇಲ್ಲಿ ಎಲ್ಲೈತಿ ಇದಾರೆ ನಿಮ್ದು ಲಂಗ ಒಯ್ದ್ವಲ್ರಿ. ನಾವು ಮಾರ್ಕೆಟ್ಗೆ ಹೋಗಿ ವಾಪಸ್ ಮನೆಗೆ ಹೊಂಟಿದ್ದೀರಿ. ಆರಿಪ್ಪ ಎಗ್ ರೈಸ್ ಕಟ್ಸ್ಕೊಂಬ ಅಂತ ಹೇಳಿದ್ರಿಪ್ಪ. ಇಲ್ಲೆಲ್ಲ ಪೂರ ಅಂಗಡಿ ಇರೋವೆಲ್ಲ ಎಗ್ ರೈಸಿನ ಅಂಗಡಿ ಇಲ್ಲೆಲ್ಲ ಏಕನಂದ್ರೆ ಮುಂದಿನ ಅದಾವ. ಅಲ್ಲಿ ನಮ್ಮ ಆಟೋದರ ಅಣ್ಣರು ಕಳಿಸಿವ್ರಿ ತೊಗೊಂಬರಕ್ಕೆ ಹೋಗ್ಯಾರ ಅವರು. ನಾವು ಇಲ್ಲೇ ಆಟೋದೊಳಗೆ ಕೂತ್ಕೊಂಡಿವಿ ನೋಡ್ರಿ. ನಾವಮ್ಮ ಮಿರ್ಚಿ ತಿಂದ್ರಂತ್ರಿ. ಎಲ್ಲಿ ಐತೇನ್ರಿ ಅದು ಅಂಗಡಿ? ಎಗ್ ರೈಸ್ ಹೋಗಂಗಿಲ್ಲ ಬಿಡ್ರಿ. ಅಲ್ಲಿ ಏನೈತಿ ಏನೈತೆ ಏನು ಮದ ಅಂಗಡಿ ರೀ. ಅಲ್ಲಿ ನಾವು ಹಾಕಿನ ಅಂದ್ರೆ ಕಳ್ಸಲ್ರಿ ನೀವು. ಅಲ್ಲಿ ಒಂದು ಅಂಗಡಿ ಐತಿ ನೋಡಿದ್ರೆ ಹಾಕಿತ್ರಿ. ಆ ಭಯನ ಉಣ್ಕಂತ ಕುಂತ್ರೇನ್ರಿ ಅಲ್ಲೇ ಏನು ಮಾಡಿದ್ರಿ ಹಾಕಮಟ ಲೇಟ್ ಆಕೈತಿ ಮದ. ಇಲ್ಲಿ ಬಂದಿರಿ ನಾವು ಬಿಸಿ ಬಿಸಿ ಮಿರ್ಚಿನೂ ತೊಗೊಂಬಂದಿದ್ವಿ ರೀ. ಆರಿಪ್ಪ ಎಗ್ ರೈಸು ಕಟ್ಕೊಂಡ್ಬಂದಿದ್ವಿ. ಇಲ್ಲಿ ಮುಂದೆ ಬರೋದಲ್ಲಿ ಬಿಸಿಯೂ ಮಿರ್ಚಿ ಮಾಡಾತಿದ್ರಿ. ಸಿಕ್ಕು ರೀ ಅಮ್ಮನೂ ಇವತ್ತು. ಅಮ್ಮಗೆ ಮಿರ್ಚಿ ಸಿಕ್ಕು. ಈಗ ನಾನು ಹೊಟ್ಟೆ ಹಸ್ಕೊಂಡ ಬಂದ್ಬಿಟ್ಟಿನ್ರಿಪ್ಪ. ತಿಂತೀನಿ ರೀ. ನೋಡ್ರಿಪ್ಪ ನಾನು ಒಂದು ಸ್ವಲ್ಪ ಸಾರಿ ಹಾಕ್ಸಿದ್ದೆ ರೀ. ಭಾಳ ಇಲ್ಲ ರೀ, ಯಾಕಂದ್ರೆ ಸೀರೆ ಭಾಳ ಇದ್ದು ಅಂತಂದ್ರೆ ಅದು ನೋಡ್ರಿ ಎಷ್ಟು ಐತ್ರಿ. ಅದು ಮೊದ್ಲು ಹಾಕ್ಸಿದ್ವಲ್ರಿ, ಸ್ಟೋನ್ ಇಲ್ಲ. ಅದು ಒಂದು ಮಡಿ ಹೋತಲ್ಲ, ಹಾಗಾಗಿ ಇದು ನೋಡ್ರಿ ಎಷ್ಟು ಐತಿ. ಸೂಪರ್ ಐತಿ ಅದು ಕೆಂಪು ಬಾರ್ಡ್ರಿಂದ ನೋಡು. ಚಂದ ಐತಿ. ಆಮೇಲೆ ಇಲ್ಲೊಂದೈತಿ ನಾವು ಅದೇ ಇದು ಎಷ್ಟು ಐತೆ ನೋಡಿರಿಪ್ಪ ಇದು ಕಲರ್. ಇಲ್ಲೊಂದೈತೆ ನೋಡ್ರಿ ಸೀರೆ ರೀ. ಇದು ಎಷ್ಟು ಚೆನ್ನಾಗೈತೆ ನೋಡ್ರಿ. ಈ ಥರ ಈಗ ಕೊಟ್ಟಾರಲ್ರಿ, ಈ ಥರನ ಕಲರ್ ಹಂಗೈತಿ. ಇದು ನೋಡಿಲ್ಲ ರೀ ಈ ಸೀರೆ. ಎಷ್ಟು ಚೆನ್ನಾಗೈತೆ ನೋಡೋದು. ಒಂದು ತೊಗೊಂಬಂದಿನವಾ, ರೇಟ್ ಜಾಸ್ತಿ ಇದಕ್ಕೆ ಒಂದು ತೊಗೊಂಬಂದಿನಿ. ರೈಟ್ ಇಲ್ಲೊಂದು ಐತೆ ನೋಡ್ರಿ. ಚೆನ್ನದಮ್ಮ ಇವು. ಮೊದಲು ಜಾಸ್ತಿ ಹೋಗಿದ್ವಲ್ಲ ಆ ಸೀರೆ ಅವು ಮಡಿ. ಅದೇ ಇವು ಇದಂಕ್ರೆ ಸೇಮ್ ಅದು ಪುಟ್ಟಂತ ಸೀರೆ. ಕಲರ್ ಗಿಲರ್ ಎಲ್ಲ ಸೇಮ. ಸೇಮ್ ಕಲರ್, ಸೇಮ್ ಕಲರ್ ಅದು. ಇದು ಒಂದು. ಆಮೇಲೆ ಇಲ್ಲೊಂದು ಐತೆ ನಾವು. ಇದೆ ಮತ್ತು ಅದ್ರಾಗ ಇದೊಂದು ನೋಡಮ್ಮ. ಮತ್ತು ಇಲ್ಲೊಂದು ಐತೆ ನಾವು. ಅದೇ ಕಲರ್ ನೋಡಿ ಚಂದ. ಇದೊಂದು ಸೀರೆ ನೋಡಮ್ಮ. ಮನೆ ತೊಗೊಂಬಂದಿದ್ರು ಹೋಗೇ ಬಿಡ್ತದೆ. ಇಲ್ಲೇ ಬಂದು ತೊಗೊಂಡೋದ್ರಲ್ಲ ಅವರು. ಅದರಿಂದ ಮತ್ತು ಇಲ್ಲೊಂದು ಐತೆ ನಾವು. ಹೆಂಗೈತೆ ನೋಡೋದು ಅಲ್ವಾ? ಬೇಕಾ ನಿಂಗೆ ಮಾರಾಕ ತಗೊಂಬಂದಿ ನಾನು. ಚಂದ ಐತಿ ಕಲರ್ ಅದು. ಸೂಪರ್ ಕಲರ್ ಅದು. ಅಷ್ಟೇನು ವರ್ಕ್ ಇಲ್ಲ. ಸ್ಟೋನ್ ವರ್ಕ್ನ ಐತ್ರಿ. ಅದ ಅಷ್ಟೇ ಹೆವಿ ವರ್ಕ್ ಏನಿಲ್ಲ. ವಜ್ಜಿಲ್ಲ ರೀ ಸೀರೆ. ಹಗುರಿಗೆ ಮಸ್ತ್ ಐತ್ರಿ. ಹಗುರ ಅಂದ್ರೆ ವಜ್ಜಿ ಐತಿ. ಸ್ಟೋನ್ ಬೇಕಲ್ಲ, ವಜ್ಜಿ ಐತ್ರಿ ಸೀರೆ. ಇವೆಲ್ಲ ಇದು ರಂಜಾನ್ ಹಬ್ಬಕ್ಕೆ ಇದು ಮಾಡೋರಿ, ಕೊಡೋರಿ ಇವು ಅಮ್ಮ ಕೊಡೋಂಥ ಸೀರೆ ಅಷ್ಟು ಪೂರ ಬಂಡಲ್ಲ ಅದು. ಮತ್ತು ನಾವು ಇದಕ್ಕೆ ಹೊಂಟಿರಿ ಕೊರಿಯರ್ ಆಫೀಸ್ಗೆ ಹೋಗಕತ್ತೀರಿ. ನೀರು ಒಂದು ಬಿಟ್ಟಾರಿಪ್ಪ. ನಿನ್ನೆ ಬರೋದು ಇವತ್ತು ಬಂದೈತಿ. ನಾವು ನಿನ್ನೆ ಹಾಕತ್ತೀನಿ. ನಾನು ನಿನ್ನೆ ಬರೋದಿದ್ದಿಲ್ಲನ. ನಿನ್ನ ಬರಲೇ ಇಲ್ಲ. ಈಗೆಲ್ಲ ಅಂಡೆ ಹಾಕಿ ಎಲ್ಲ ತಿಕ್ಬೇಕ್ರಿಪ್ಪ. ಕೊರಿಯರ್ಗೆ ಹೋಗಿ ಬಂದಿರಿ. ಕೊರಿಯರ್ಗೆ ಹೋಗಿ ಬಂದು ಚಹಾ ಮಾಡಿದೆ. ಅಮ್ಮ ನಾನು ಚಹಾ ಕುಡಿದೀವಿ ರೀ. ಆರಿಪ್ಪ ನೀರು ತುಂಬಕ್ಕೆ ಹೋದ್ರಿ. ಆ ಕಡೆ ಪೈಪ್ ತೊಗೊಂಡು ಅರಿಶಿಯ ಬಾಂಡೆ ತಿಗಾಕತ್ತ ಅಂತ ನಾನು ಸುಮ್ಮನೆ ಕೂತ್ಕೊಂಡಿರಿ. ಒಂದು ಹಂಡೆ ಹೋಗಿಟ್ಟಿರಿ. ಅಕ್ಕಿ ಡಿಸ್ಟರ್ಬ್ ಆಗ್ಬಾರ್ದ್ರಿಪ್ಪ. ಆ ಕಡೆ ಈ ಕಡೆ ಸಾಮಾನು ಹತ್ತಬಾರ್ದ್ರಿ ಅರಿಶಿಯಾಗ್ರಿ. ತಡಿ ಆಮಿ ಒಂದಿಟ್ಟು ನಾನು ಒಳಗೆ ಒಯ್ಯೋ ಮಟ್ಟ ಇವನ ಅಂದರೆ ಅದಕ್ಕೆ ಒಂದು ಹಂಡೆ ಇಟ್ಟು ಒಳಗೆ ಬಂದು ಕುಂತೀರಿ ಸುಮ್ಮ. ಮತ್ತು ಎಲ್ಲರೂ ಕಮೆಂಟ್ ಮಾಡಾಕತ್ತೀರಿ ಬ್ಲೌಸ್ ಡಿಸೈನ್ ಹಾಕಿಸ್ಬೇಕಿತ್ತು ನಾವು ಅಂತ. ಡಿಸೈನ್ ತೋರಿಸ್ತೀನಿ ರೀ ನಾನು. ಇನ್ನೊಂದು ಫೋನ್ ಒಳಗದವ್ರಿ ಅವು ಯಾವ ಥರ ಅವ್ರದ್ದು ಬ್ಲೌಸಿಂದ ಹಿಂದೆ ಯಾವ ಥರ ಡಿಸೈನ್ ಇಡ್ತಾರ ಅಂತಂದ್ರೆ ನಮ್ಮ ಸರಿ ಬಿಟ್ಟದವ್ರಿ ಅವ್ನು ತೋರಿಸ್ತೀನಿ. ಮತ್ತು ನಿಮ್ಗೆ ಅವ್ರ ನಂಬರ್ ಬೇಕಂದ್ರೆ ಮೊದಲು ನೀವು ನಂಬರ್ ನನ್ನ ಕೇಳಾಕತ್ತೀರಿ. ನಾವು ಮಿನಿ ಕಿಚನ್ ಒಳಗೆ ನಂಬರ್ ಕೊಟ್ಟಿವಲ್ಲ ರೀ, ಅದನ್ನ ತೊಗೊಳ್ರಿ. ಅದ್ರಾಗ ಮೆಸೇಜ್ ಹಾಕಿರಿ. ಅವ್ರ ನಂಬರ್ ನಾನು ಕೊಡ್ತೀನಿ ರೀ. ನೀವು ಮಾತಾಡೋಂತೇನ್ರಿ. ನೀವು ಅಲ್ಲೇ ಮಾತಾಡ್ಬಿಡ್ರಿ. ಮತ್ತು ನನಗೆ ಅದು ಒಂದು ಬೇಡ ರೀ. ನನಗಿದು ಸೀರಿದು ನನಗೆ ಬ್ಲಾಗಿಂದು ಇದು ನನಗೆ ಇದಾಗತ್ತೆ ರೀ. ಮತ್ತು ನೀವು ನನಗೆ ಕೇಳ್ಬೇಕು, ನಾನು ಮತ್ತೆ ಹೊಳ್ಳಿ ಅವ್ರಿಗೆ ಫೋನ್ ಹಚ್ಬೇಕು, ಅದು ಬೇಡ ರೀ. ನೀವು ನನಗೆ ಮೆಸೇಜ್ ಹಾಕಿದ್ರಂದ್ರೆ ನಾನು ಅವ್ರ ನಂಬರ್ ಕೊಟ್ಬಿಡ್ತೀನಿ ರೀ. ನೀವೇ ಡೈರೆಕ್ಟಾಗಿ ಮಾತಾಡ್ಕೊರಿ. ಕೊರಿಯರ್ ಅದೆಲ್ಲ ಮತ್ತು ಅದ್ರ ಚಾರ್ಜ್ ಇರ್ತೈತೆ ರೀ. ಅವ್ರದ್ದು ಏನು ರೇಟ್ ಇರುತ್ತೆ ಅಷ್ಟೇ ಹೇಳ್ತಾರೆ ಅವರು. ಅದು ಹೆಚ್ಚಿಗೆ ಹೇಳಲ್ಲ. ಕೊರಿಯರ್ ಚಾರ್ಜ್ ನೀವು ಅತ್ತಾಗಿದ್ದ ನೀವೇ ಕಳಿಸ್ಬೇಕಾಯ್ತು, ಇತ್ತಾಗಿದ್ದ ಹಾಕಬೇಕು ಇವರು ಅಂತಂದ್ರೆ ನೀವೇ ಹಾಕಬೇಕಾಯ್ತು. 60 ರೂಪಾಯಿ ತೊಗೊತಾರೆ ಕೊರಿಯರ್ ಚಾರ್ಜ್.
ಅದನ್ನು ನೀವು ಹಾಕಬೇಕಾಗತ್ತೆ ರೀ. ನೋಡಿರಿ, ಯೋಚನೆ ಮಾಡಿ ನನಗೆ ಕೇಳಿರಿ. ಯಾಕಂದ್ರೆ ನಾನು ಹೆಲ್ಪ್ ಮಾಡ್ತೀನಿ ಅಂದೇರಿ ಅವ್ರಿಗೆ. ನೀವು ಹೊಲದ ಕೊಟ್ಟು ಹೋಗ್ಬೇಕಂದ್ರೆ ನಮ್ಮ ಸಾರಿ ಜೋಡಿ ಹೋಗಿ ನಾನು ಹಾಕಿ ಬರ್ತೀನಿ ಅಂತ ಹೇಳಿದ್ದು ಖರೆ ರೀ. ನಾನು ಮಾಡ್ತೀನಿ ರೀ ಅದನ್ನು, ನಾನು ಮಾಡ್ತೀನಿ ಕೂಡ. ಅವ್ರೇನು ಹುಡುಗರು ನಮ್ಮ ಸುಲ್ತಾನದ ಬರ್ತಿರ್ತಾರೆ, ಅವ್ರ ಕೈ ಕೊಟ್ಟು ಕಳಿಸ್ಬಿಡ್ತಾರೆ. ನೋಡಿರಿ, ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರಿದ್ರೆ ಹೇಳ್ರಿ. ಇಲ್ಲೆಲ್ಲ ಹಂಡೆಟ್ ಹಾಕಿ ಎಲ್ಲ ತಿಕ್ಕೊಂಬಂದಿರಿ. ಅಷ್ಟು ಮಾಡೋದು ಆರೇಪಲ್ಲಿ ತುಂಬ್ಕೊಂಡು ತೊಗೊಂಡ್ಬಿಟ್ಲು. ಅರ್ಶಿಯ ಬಾಂಡೆ ತಿಕ್ಕೊಂಬಂದ್ಮೇಲೆ ನಾವು ಓದಿದ್ದೆ ರೀ. ಬಂದು ಮತ್ತಕ್ಕೆ ಬ್ಯಾಳೆ ಹಾಕಿ ಬ್ಯಾಳೆ ಸಾರು ಮಾಡಾಕತ್ತಾಳ ರೀ. ಬೆಂಡಿಕಾಯಿ ಪಲ್ಯ ಮಾಡಾಕತ್ತಾಳ. ಚಲೋ ಬುದ್ಧಿ ಹಾಕಂದಿ. ಅಯ್ಯ ಮಾಡ್ತಾ ಬಿಡಿಯೋ ಮತ್ತೇನದ ಮೇಲೆ ಚಲೋ ಬುದ್ಧಿ ಹಾಕ್ಯಾಂಬಿಡು ದೇವ್ರಂತ. ಆಕಿ ನೋಡ್ತಾಳಲ್ಲ, ಇಲ್ದಾಗಷ್ಟ ಇದು ಮಾಡ್ತಾಳೆ. ನಾಡ ಬಂದೈತಿ ಮಾಡಾಕತ್ತಾರ ಅವ್ರು ಅಂತಂದು ಮಾಡ್ತಾಳೆ. ಚಲೋ ಬುದ್ಧಿ ತಾಯಿ ಮಗಳಿಗೆ ಒಬ್ಬರು. ಹೌದು ಹೌದು. ನನ್ನ ಸುಲ್ತಾನ ಬಂದಾನ್ರಿ, ಆಸಿಫ್ ಕುಂತಾನ. ಇಲ್ಲಿ ನಾವು ಒಂದು ಸ್ವಲ್ಪ ಒಗ್ಗಂಟು ರೊಟ್ಟಿ ಉಂಡಿಲ್ಲ ರೀ ನೀನು? ಒಗ್ಗಂಟು ರೊಟ್ಟಿನ ಉಂಡ್ಯಾನ? ಅಮ್ಮನ ಒಗ್ಗಂಟು ರೊಟ್ಟಿ ಉಂಡು ಮಕ್ಕೊಂಡ್ರು. ಎಲ್ಲಾರ್ದು ನಮ್ದು ಊಟ ಆತು. ನೀವೇನು ಉಂಡ್ರಿ? ಒಗ್ಗಂಟು ರೊಟ್ಟಿ ಉಂಡ್ರಿ. ಅರ್ಶಿ ಇವತ್ತು ಒಗ್ಗಂಟು ರೊಟ್ಟಿ ಮಾಡಿಟ್ಬಿಟ್ಟಾಟ್ರಿ. ಇವತ್ತು ಒಗ್ಗಂಟು ರೊಟ್ಟಿ ಉಂಡಿವ್ರಿ ನಾವು. ಒಗ್ಗಂಟು ರೊಟ್ಟಿ, ಬೆಂಡಿಕಾಯಿ ಪಲ್ಯ ರೀ, ಕ್ಯಾಬೇಜ್ ಪಲ್ಯ ಇತ್ತು, ಮತ್ತು ಬೆಳಿಗ್ಗೆ ಮಾಡಿದ ಮೆಂತ್ಯ ಪಲ್ಯ ಇತ್ತು. ಎಲ್ಲ ಕಡೆ ಎಲ್ಲ ಕುಚ್ಕೊಂಡು ಊಟ ಮಾಡಿ ವಾಕಿಂಗ್ ಮಾಡಿದೆ ನಾನು ಸ್ವಲ್ಪ ಹೊತ್ತು. ಅದಕ್ಕೆ ನಮ್ಮ ಮಾರಿಪಂದು ಊಟ ಮುಗಿತವನಿಲ್ಲ ಅಂತ ಬಂದೆ ರೀ ಒಳಗೆ. ಯಾಕೆ ಒಂದು ಸ್ವಲ್ಪ ವಿಡಿಯೋ ಎಡಿಟ್ ಮಾಡಿ ಕೊಟ್ಬಿಟ್ರೆ ಮಕ್ಕೊಂಬಿಡೋಕಂತಂದ್ರಿ. ಸುಸ್ತು ಹಾಕತ್ಬಿಟ್ಟಿದ್ರೆ ನನಗೆ ಯಾಕೋ ಇವತ್ತು. ಮತ್ತು ಫ್ರೆಂಡ್ಸ, ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ. ಇಷ್ಟ ಆಗಿತ್ತು ಅಂತಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.